ನಟಿ ಮೋಕ್ಷಿತಾ ಪೈ ಅವರ ಮೂಲ ಹೆಸರು ಐಶ್ವರ್ಯ. ಆದ್ರೆ ಈಗ ಐಶ್ವರ್ಯ ಅವರ ಹೆಸರು ಮೋಕ್ಷಿತಾ ಪೈ. ಅವರ ವಿರುದ್ಧ ಎಂತಹ ಸಂಚು ನಡೆದಿತ್ತೆಂದ್ರೆ ಐಶ್ವರ್ಯ ವಿರುದ್ಧ ಒಂದು ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಗಿತ್ತು. ವಿಚಿತ್ರ ಏನ್ ಗೊತ್ತಾ, ಅಲ್ಲಿ ಕಿಡ್ನಾಪ್ ಆಗಿರ್ಲಿಲ್ಲ. ಪೊಲೀಸು ಕೇಸು ವಿಚಾರಣೆ ಎಲ್ಲ ಮುಗಿದ್ಮೇಲೆ ಕೋರ್ಟ್ ಅಲ್ಲಿ ಇದು ಸಾಬೀತಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ನಟಿ ಮೋಕ್ಷಿತಾ ಪೈ ಅವರ ಮೂಲ ಹೆಸರು ಐಶ್ವರ್ಯ. ಆದ್ರೆ ಈಗ ಐಶ್ವರ್ಯ ಅವರ ಹೆಸರು ಮೋಕ್ಷಿತಾ ಪೈ. ಅವರು ಹೆಸರು ಚೇಂಜ್ ಮಾಡ್ಕೊಳ್ಳೋಕೆ ಕಾರಣ ಅವರ ಹಿಂದೆ ನಡೆದಿದ್ದ ಒಂದು ಸಂಚು. ಐಶ್ವರ್ಯ ಅಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿರೋ ಮೋಕ್ಷಿತಾ ಪೈ. ಅವರ ವಿರುದ್ಧ ಎಂತಹ ಸಂಚು ನಡೆದಿತ್ತೆಂದ್ರೆ ಐಶ್ವರ್ಯ ವಿರುದ್ಧ ಒಂದು ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಗಿತ್ತು. MBA ಪದವೀಧರೆಯಾಗಿದ್ದ ಮೋಕ್ಷಿತಾ ಅವರು ಆಗ ಟ್ಯೂಷನ್ ಟೀಚರ್ ಆಗಿದ್ರು. ಆದ್ರೆ ಟ್ಯೂಷನ್ ಬರ್ತಿದ್ದ ಪವಿತ್ರ ಅನ್ನೋ ಉದ್ಯಮಿಯೊಬ್ಬರ ಮಗಳೊಬ್ಬಳನ್ನ ಕಿಡ್ನಾಪ್ ಮಾಡಿದ್ದಾರೆಂದು ಕೇಸ್ ಹಾಕಲಾಗಿತ್ತು. ವಿಚಿತ್ರ ಏನ್ ಗೊತ್ತಾ, ಅಲ್ಲಿ ಕಿಡ್ನಾಪೇ ಆಗಿರ್ಲಿಲ್ಲ. ಪೊಲೀಸು ಕೇಸು ವಿಚಾರಣೆ ಎಲ್ಲ ಮುಗಿದ್ಮೇಲೆ ಕೋರ್ಟ್ ಅಲ್ಲಿ ಇದು ಸಾಬೀತಾಗಿದೆ. ಪರೀಕ್ಷೆಗೆ ಸರಿಯಾಗಿ ಓದಿಲ್ಲ ಎಂದು ಭಯ ಬಿದ್ದಿದ್ದ ಹುಡುಗಿ ಐಶ್ವರ್ಯ ಅವರ ಬಳಿ ಟ್ಯೂಷನ್ಗೆ ಹೋಗೋ ಬದಲು ಪಾರ್ಕಿಗೆ ಹೋಗಿ ರಾತ್ರಿ ಎಲ್ಲ ಒಬ್ಬಳೆ ಕೂತಿದ್ಲು ಅಷ್ಟೇ. ಏನು ಗೊತ್ತಿಲ್ಲದೆ ಟ್ಯೂಷನ್ ಮಾಡಿಕೊಂಡಿದ್ದ ಐಶ್ವರ್ಯ ಅವರ ವಿರುದ್ಧ ಆಗಲೇ ಒಂದು ದೊಡ್ಡ ಸಂಚು ನಡೆದಿತ್ತು. ಈ ಘಟನೆ ಜರುಗಿದ್ದು 2014ರಲ್ಲಿ. ಕೊನೆಗೆ ಅಲ್ಲಿ ಅಪಹರಣವೇ ನಡೆದಿಲ್ಲ ಎಂದು ಸಾಬೀತಾಗಿ ಐಶ್ವರ್ಯ ಅವರನ್ನ ಕೋರ್ಟ್ ಖುಲಾಸೆಗೊಳಿಸಿತ್ತು. ಅದು ಆಗಿದ್ದು 3 ವರ್ಷಗಳ ಕಾನೂನು ಹೋರಾಟದ ನಂತರ. ಕೋರ್ಟ್ ತೀರ್ಪಿನ ದಾಖಲೆ ಎಲ್ಲಿದೆ ನೋಡಿ. ವಿಚಿತ್ರ ಏನಂದ್ರೆ ಕಿಡ್ನಾಪ್ ಆಗಿಯೇ ಇಲ್ಲದ ಕಿಡ್ನಾಪ್ ಅನ್ನ ನಾನು ನೋಡಿದ್ದೀನಿ ಎಂದು ಸುಳ್ಳು ಹೇಳಲಾಗಿತ್ತು. ಅದು ಕೂಡ ನ್ಯಾಯಾಲಯದಲ್ಲಿ ಸಾಬೀತಾಗಿ ಐಶ್ವರ್ಯ ದೋಷ ಮುಕ್ತರಾಗಿದ್ರು. ಆಗಿನ್ನು ಐಶ್ವರ್ಯರ ವಯಸ್ಸು 25 ವರ್ಷ ಅಷ್ಟೇ. ಇಷ್ಟೆಲ್ಲ ಆದ್ಮೇಲೆ ಬಿಗ್ ಬಾಸ್ ಸ್ಪರ್ಧೆಯಾಗೋವರೆಗೂ ಬಂದ ಮೋಕ್ಷಿತಾ ಪೈ ತನ್ನ ಸ್ವಂತ ಬಲದಿಂದ ಪರಿಶ್ರಮದಿಂದ ತನ್ನದೇ ಆದ ಬದುಕು ಕಟ್ಟಿಕೊಂಡಿದ್ರು. ಇಷ್ಟೆಲ್ಲ ಆಗಿ ಕೋರ್ಟ್ ನಲ್ಲೂ ನಿರಪರಾಧಿ ಎಂದು ಪ್ರೂವ್ ಆಗಿದ್ದ ಮೋಕ್ಷಿತಾ ಪೈ ವಿರುದ್ಧ ಈಗ ಇದ್ದಕ್ಕಿದ್ದಂತೆ ಈ ಷಡ್ಯಂತ್ರ ಶುರುವಾಗಿರೋದಾದ್ರೂ ಯಾಕೆ? ಮೋಕ್ಷಿತಾ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಿರೋದಾದ್ರೂ ಯಾಕೆ? 2014ರಲ್ಲಿ ಸುಳ್ಳು ಕೇಸ್ನಿಂದಾಗಿ ನರಳಿದ್ದ ಮೋಕ್ಷಿತಾ ಪೈ ಪ್ರಕರಣಕ್ಕೂ ತನಗೂ ಸಂಬಂಧ ಇಲ್ಲ ಎಂದು ಸಾಬೀತು ಮಾಡುವುದಕ್ಕಾಗಿಯೇ 3 ವರ್ಷ ಹೋರಾಟ ನಡೆಸಿದ್ರು. ಪ್ರಕರಣದ ತೀರ್ಪು ಹೊರಬಿದ್ದಿದ್ದು 2017ರ ಜೂನ್ 15ನೇ ತಾರೀಕು. ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಷಡ್ಯಂತ್ರ ನಡೆಸ್ತಿರೋದಾದ್ರೂ ಯಾರು? ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳ ಕಳ್ಳಿ ಅಂತ ಪಟ್ಟ ಕಟ್ಟಿ ಸುಳ್ಳು ಪ್ರಚಾರ ಮಾಡ್ತಿರೋದಾದ್ರೂ ಯಾರು? ಹೀಗೆ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಿರೋರ್ಗೆ ಮೋಕ್ಷಿತಾ ಪೈ ಆ ಪ್ರಕರಣದಿಂದ ದೋಷ ಮುಕ್ತರಾದ ವಿಷಯವೂ ಗೊತ್ತಿರ್ಬೇಕಲ್ವಾ? ಗೊತ್ತಿದ್ದು ಸುಳ್ಳು ಸುದ್ದಿ ಮಾಡ್ತಿರೋದಾದ್ರೂ ಯಾಕೆ? ಇದು ಅರ್ಥವೇ ಆಗದ ಪ್ರಶ್ನೆ ಅನಿಸ್ತಾ ಇದೆ. ಮೋಕ್ಷಿತಾ ಪೈ ಪಾರು ಧಾರಾವಾಹಿಯಿಂದ ಖ್ಯಾತರಾಗಿದ್ದ ಕಲಾವಿದೆ. ಬಿಗ್ ಬಾಸ್ ಜೊತೆ ಬೇರೆ ಬೇರೆ ಧಾರಾವಾಹಿಗಳಲ್ಲೂ ನಟಿಸಿ ಖ್ಯಾತಿ ಗಳಿಸಿದ್ದ ಮೋಕ್ಷಿತಾ ಪೈ ಇಂತಹವರನ್ನ ಇಷ್ಟಕ್ಕೆ ಬಿಡುವ ಸಾಧ್ಯತೆಗಳೇ ಇಲ್ಲ. ತನ್ನ ವಿರುದ್ಧದ ಪ್ರಕರಣ ಅಂತ್ಯ ಕಂಡ ನಂತರವೂ ತನಗೂ ಆ ಪ್ರಕರಣಕ್ಕೂ ಸಂಬಂಧ ಇಲ್ಲ ಎಂದು ಸಾಬೀತು ಮಾಡುವುದಕ್ಕೆ 3 ವರ್ಷ ಹೋರಾಟ ಮಾಡಿದ್ದ ಮೋಕ್ಷಿತಾ ಪೈ ಈಗ ತಮ್ಮ ವಿರುದ್ಧ ಮತ್ತದೇ ಸುಳ್ಳು ಸುದ್ದಿ ಹಬ್ಬಿಸಿದವರನ್ನ ಸುಮ್ಮನೆ ಬಿಡೋದಿಲ್ಲ ಎನ್ನುವುದು ಆಕೆಯನ್ನು ಹತ್ತಿರದಿಂದ ಬಲ್ಲವರು ಹೇಳುವ ಮಾತಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.